ಯಡಿಯೂರಪ್ಪನವರ ಅಭಿಮಾನೋತ್ಸವ ಈ ತಿಂಗಳು ನಡೀತಾ ಇದೆ. 9ನೇ ತಾರೀಕು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ ಕೆಲಸ ಮಾಡೋ ಮುಖಾಂತರ ಜನರ ಪರವಾಗಿ, ದೀನ ದಲಿತರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಭಾಗ್ಯದ ಲಕ್ಷ್ಮಿ ಯೋಜನೆ, ಯಾರು ಬಡ ಹೆಣ್ಣುಮಕ್ಕಳು ಅವ್ರ ಮನೆಯಲ್ಲಿ ಹೆಣ್ಮಗು ಹುಟ್ಟಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡುವಂಥದ್ದು, ಶಾಲೆಗೆ ಹೋಗೋ ಮಕ್ಕಳಿಗೆ ಸೈಕಲ್ ಕೊಡುವಂಥ ಯೋಜನೆ, ಈ ಥರದ ಹಲವಾರು ಯೋಜನೆಗಳನ್ನು ತರೋ ಮುಖಾಂತರ ಕರ್ನಾಟಕದಲ್ಲಿ ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರು ಮಾಡಿರೋವಂಥ ಕೆಲಸ ಕಾರ್ಯ ಕೂಡ ಇವತ್ತು ಕೂಡ ಜನ ಜ್ಞಾಪಕ ಮಾಡ್ಕೊತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈ ಯೋಜನೆಗಳೆಲ್ಲ ಒಂಥರ ಮೂಲೆ ಗುಂಪು ಮಾಡಿದ್ದಾರೆ. ಆದರೆ ಯಡಿಯೂರಪ್ಪನವರ ಕಾಳಜಿ ಏನಿತ್ತು, ದೀನ ದಲಿತರಿಗೆ ಒಳ್ಳೆಯದಾಗಬೇಕು, ಬಡವರಿಗೆ ನ್ಯಾಯ ಸಿಗಬೇಕು, ಆ ದೃಷ್ಟಿಯಲ್ಲಿ ಸಮಾಜದ ಪರವಾಗಿ, ಸಮಾಜದ ಧ್ವನಿಯಾಗಿ ಕೆಲಸ ಮಾಡಿದಂಥ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮೊದಲಿಗರು. ಸೊ ನಾನು ಕೂಡ ಅವರ ಸಂಪುಟದಲ್ಲಿ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ನಾವೆಲ್ಲರೂ ಕೂಡ, ನಾನಿರ್ಬೋದು, ಜಗದೀಶ್ ಶೆಟ್ಟರು, ಈಶ್ವರಪ್ಪನವರು ಇರ್ಬೋದು, ಅನಂತಕುಮಾರ್ ಅವರು, ವಿಶೇಷವಾಗಿ ಅನಂತಕುಮಾರ್ ಅವರು, ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ BJPಯನ್ನು ಕಟ್ಟುವಂಥ ದೆಸೆಯಲ್ಲಿ ನಾವೆಲ್ಲ ಒಟ್ಟಿಗೆ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದೀರಿ. ಇವತ್ತು ಕೂಡ ಆ ಪ್ರತಿಫಲವಾಗಿ ಕರ್ನಾಟಕದಲ್ಲಿ BJP ಇವತ್ತು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸುವಂಥದ್ದಾಗಿದೆ. ರಾಜ್ಯದಲ್ಲೂ ಕೂಡ ಸರ್ಕಾರ 2 ಬಾರಿ ಯಡಿಯೂರಪ್ಪನವರ 4 ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಇಡೀ ಒಂದು ರಾಜ್ಯದಲ್ಲಿ ಬಡವರ ಪರವಾಗಿ, ರೈತರ ಪರವಾಗಿ, ರೈತರ ಬಡ್ಜೆಟನ್ನು ಮಾಡೋ ಮುಖಾಂತರ ರೈತರ ಧ್ವನಿಯಾಗಿ ಯಡಿಯೂರಪ್ಪನವರು ಕೆಲಸ ಮಾಡ್ತಾಯಿದ್ದಾರೆ. ಅವರ ಒಂದು ಜೀವನದಲ್ಲಿ ಮಾಡಿದಂಥ, ಯಾಕಂದರೆ ಅವ್ರಿಗೂ ಈಗ ಆಗಲೇ 84 ವರ್ಷ ವಯಸ್ಸಾಗಿದೆ. ಅವ್ರು ಮಾಡಿದಂಥ ಕೆಲಸಗಳನ್ನು ಜ್ಞಾಪಕ ಮಾಡ್ಕೊಳ್ಳೋವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೀರಿ. ಆ ದೃಷ್ಟಿಯಿಂದ ಅವ್ರು ಮಾಡಿದಂಥ ಕಾರ್ಯಗಳನ್ನು ನೆನಪು ಮಾಡ್ಕೊಳ್ಳೋವಂಥ ಒಂದು ಅಭಿನಂದನಾ ಸಮಾರಂಭ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಯಡಿಯೂರಪ್ಪನವ್ರಿಗೆ ಶುಭ ಕೋರಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋವಂಥದ್ದಕ್ಕೆ ಪ್ರೇರಣೆ ಆಗಲಿ ಅನ್ನೋ ಶುಭ ಹಾರೈಕೆಯನ್ನು ಮಾಡ್ತಾಯಿದ್ದೀನಿ. ನೀವು ಅವ್ರ ಜೊತೆ ನೆನಪು ಮಾಡಿಕೊಳ್ಳುವಂಥ ಯಾವುದಾದ್ರು ಒಂದು ಪ್ರಸಂಗ, ಘಟನೆಗಳು? ಇಲ್ಲ, ಅವರು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ರೈತ ಚಳುವಳಿಯನ್ನು, ಬಗರುಕುಂ ಸಾಗುವಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ನ್ಯಾಯ ಕೊಡುವಂಥ ಸಂದರ್ಭ, ಇದೆಲ್ಲರೂ ಕೂಡ ನಾನು ಈದ್ಗಾ ಮೈದಾನದ ಹೋರಾಟದಲ್ಲೂ ಕೂಡ ಅವ್ರ ಜೊತೆ ನಾನು, ಅವರು ಸುಮಾರು 4-5 ಜನ ಪಾರ್ಟಿಸಿಪೇಟ್ ಮಾಡಿದ್ದು. ಅದರಲ್ಲಿ ನಾನು ಒಬ್ಬ, ಹುಬ್ಬಳ್ಳಿಯಲ್ಲಿ ನಾನು ಆ ಈದ್ಗಾ ಮೈದಾನದಲ್ಲಿ ಹೋರಾಟದಲ್ಲಿ ಯಡಿಯೂರಪ್ಪನವ್ರ ಜೊತೆ ಪಾಲ್ಗೊಂಡಿದ್ದೆ. ಅದು ಕೂಡ ನನ್ನ ನೆನಪಿನಲ್ಲಿ ಉಳಿದಿದೆ. ಅದರಿಂದ ಯಡಿಯೂರಪ್ಪ ಒಂದು ಹೋರಾಟದ ಒಂದು ಮೊನಚಾಗಿ, ಹೋರಾಟದ ಹಾದಿಯಲ್ಲಿ ಬಂದಂಥವ್ರು. ಅವರನ್ನು ನೆನಪು ಮಾಡ್ಕೊಳ್ಳೋವಂಥದ್ದು ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀರಿ. ಆ ದೃಷ್ಟಿಯಿಂದ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.